Hi everyone, this is Anusha and welcome to my channel. Yes, I'm in Bangalore. ಯಾಕಂದರೆ ನಾಳೆ ನನಗೆ early morning I have a ಆರ್ಡರ್ ಮೇಕಪ್ ಆರ್ಡರ್ ಹಾಗಾಗಿ ಸೊ ಇದು ಒಂದು ವೀಕೆಂಡ್ ವ್ಲಾಗ್ ಅಂತ ಅಂದ್ಕೊಳ್ಳಿ ಅಥವಾ ವೀಕ್ಲಿ ವ್ಲಾಗ್ ಐ ಡೋಂಟ್ ನೋ ಬಟ್ ಯಾ ಲೆಟ್ ಮೀ ಗೆಟ್ ಸ್ಟಾರ್ಟೆಡ್. ನಾನು ಆಲ್ಮೋಸ್ಟ್ ಬೆಳಗ್ಗೆ ಮಧ್ಯಾಹ್ನದಷ್ಟರಲ್ಲಿ 12 ಅಷ್ಟರಲ್ಲಿ ಬ್ಯಾಂಗ್ಳೂರಲ್ಲಿದ್ದೆ. ಸೊ ಆಚೆ ಹೋಗೋಣ ಅಂದ್ಕೊಂಡು ನಾವು ಇಟ್ಸ್ 4:30. ಸೊ ಲೈಕ್ 12ಇಂದನೂ ಆಚೆ ಹೋಗೋಣ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟ ಮಾಡಿ ನಾವು ವಿ ಆರ್ ಫ್ರೆಶ್ ಆ್ಯಂಡ್ ರೆಡಿ. ಎಲ್ಲಿ ಹೋಗ್ತಿದ್ದೀವಿ ಏನೋ ನಂಗೆ ಐಡಿಯಾ ಇಲ್ಲ. ಐ ಥಿಂಕ್ ವಿಲ್ ಗೋ ನಿಯರ್ ಸಮ್ವೇರ್ ಜಯನಗರ ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಸೂಪರ್ ಹ್ಯಾಪಿ ಎಕ್ಸೈಟೆಡ್ ಟು ಬಿ ಬ್ಯಾಕ್ ಆ್ಯಂಡ್ ಲೈಕ್ ಐ ವಿಲ್ ಬಿ ಬ್ಯಾಕ್ ಸೂನ್. ಆ್ಯಕ್ಚುಲಿ ಇನ್ ಒಂದು ವೀಕ್ ಅನಿಸುತ್ತೆ ಐ ವಿಲ್ ಬಿ ಬ್ಯಾಕ್ ಇನ್ ಬ್ಯಾಂಗ್ಳೂರ್. So I'll start filming all that. Yeah, this is how I am ready. I'm wearing this dress which I got from Vinka Rose for my birthday, but ಅದು ಗೊತ್ತಿಲ್ಲ ಇವತ್ತು ಹಾಕ್ಕೋಬೇಕಂತ ಅನಿಸ್ತು ಹಾಕ್ಕೊಂಡಿದ್ದೀನಿ. And I'm carrying this bag. Yeah, perfect match ಅಲ್ವಾ. ಸೊ ಐ ರಿಯಲಿ ವಾಂಟ್ ಗೋ ಫಾರ್ ಅ ಡಿನ್ನರ್ ಡೇಟ್ ಥರ ಸ್ವಲ್ಪ ಗ್ಲಾಮಪ್ ಆಗಿ ರೆಡಿ ಆಗಬೇಕಂತ ಇತ್ತು. ಬಟ್ ಆ್ಯಕ್ಚುಲಿ ಹಬ್ಬ ಆಗಿದ್ದು ಗಣಪತಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇಯಿಂದನೇ ಐ ಮೀನ್ ಅವತ್ತು ನೈಟಿಂದನೇ ಐ ಆಮ್ ನಾಟ್ ವೆಲ್. ಸೊ ನೆನ್ನೆನೇ ಬರಬೇಕಿತ್ತು ಬ್ಯಾಂಗ್ಳೂರ್ಗೆ. ನಾಳೆ ಆರ್ಡರ್ ಇರೋದಕ್ಕೆ ಒಂದೇ ಮುಂಚೆನೇ ಬರೋಣ, ಸ್ವಲ್ಪ ಚಿಲ್ಲಾಗಿರೋಣ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ನಾಟ್ ವೆಲ್. ಐ ಕೇಮ್ ಟುಡೇ ಆ್ಯಂಡ್ ಇವತ್ತು ಅಷ್ಟೇ ರೆಡಿ ಆಗೋಷ್ಟೆಲ್ಲ ತುಂಬ ಅಂದರೆ ಗೆಟ್ ರೆಡಿ ವಿತ್ ಮೀ ಫಿಲ್ ಮಾಡಿಕೊಂಡು ತುಂಬ ಗ್ಲಾಮಪ್ ಆಗೆಲ್ಲ ರೆಡಿ ಆಗೋಷ್ಟು ಪೇಷನ್ಸ್ ಇಲ್ಲ. ನಾಟ್ ಇವನ್ ಫ್ರೀ ಹೇರ್ ಕೂಡ ಬಿಡೋಷ್ಟು ನನಗಿರಲಿಲ್ಲ. ಸೊ ಅದಕ್ಕೆ ಪೋನಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟು ಸಿಂಪಲ್ಲಾಗಿ ಹಿಂಗೆ ರೆಡಿ ಆಗಿದ್ದೀನಿ. ಇಟ್ಸ್ ಕ್ವೈಟ್ ಡೀಸೆಂಟ್ ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಸೊ ಯಾ ಲೆಟ್ಸ್ ಗೋ. ಮೇ ಬಿ ಜಯನಗರ ಹೋಗ್ತೀವಿ, ಅದಾದಮೇಲೆ ಯಾವುದಾದ್ರೂ ಪಬ್ ಹೋಗ್ತೀವಿ ಡಿನ್ನರ್ ಡೇಟ್ ಥರ. ವೀಕೆಂಡ್ ಬೇರೆ ಸ್ಯಾಟರ್ಡೆ. ಸೊ ಇಷ್ಟೊಂದು ದಿನ ಆಗಿದೆ ನಾನು ಪ್ರೀತಮ್ ಹೋಗಿ. ಸೊ ಯಾ ನನ್ನ ಪ್ಲ್ಯಾನ್ ಇದು. ಸೊ ಪ್ರೀತಮ್ ಏನು ಅಂದ್ಕೊಂಡಿದ್ದಾನೆ ಗೊತ್ತಿಲ್ಲ. ಸೊ ಗಾಡೀಲಿ ಹೋಗ್ತಾ ಡಿಸ್ಕಷನ್ ಆಗಿ ಏನೇನು ಪ್ಲ್ಯಾನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅದು ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಕೇಮ್ ಟು ಜಯನಗರ. ಐ ಆಮ್ ಸೊ ಹ್ಯಾಪಿ. ಪ್ರೀತಮ್ಗೆ ಏನೋ ಕಾಲೇಜ್ ಅವ್ನು ಓದಿದ ಕಾಲೇಜ್ ಆರ್ವಿ ಏನೋ ಕೆಲಸ ಇದೆ ಅಂತ ಏನೋ ಇನ್ವೈಟೇಷನೋ ಏನೋ ಬಂದಿದೆ ಅವ್ನಿಗೆ ಇನ್ವೈಟು, ಅಲ್ಲೇನೋ ಸಮ್ಮಿಲನೋ ಏನೋ ಸಮಥಿಂಗ್. ಸೊ ಅದಕ್ಕೇನೋ ಹೋಗ್ತೀನಿ ಅಂತಿದ್ದ, ಅಂದರೆ ಒಂದು 5-10 ಮಿನಿಟ್ಸು. ಸೊ ನಾನು ಕೇಕ್ ವಾಲಾಗಿ ಹೋಗಿ ಚೆಕ್ ಮಾಡ್ತೀನಿ. ಐ ವಾಸ್ ಲೈಕ್ ನೀನು ಬಾ ಅಂತ. ಐ ವಾಸ್ ಲೈಕ್ ನೋ. ಸೊ ಕೇಕ್ ವಾಲಾಗಿ ಹೋಗೋಣ. ಫಾರ್ ದ ಫಸ್ಟ್ ಟೈಮ್ ನಾನು ಕೇಕ್ ವಾಲಾಗಿ ಹೋಗ್ತಿರೋದು. ಬಟ್ ನಿಮ್ಮ ಕಾಲೇಜ್ ಹತ್ರ ಇಲ್ಲೆಲ್ಲ ಬಂದಿದ್ದೀನಿ. ಯಾ ಲೆಟ್ ಮೀ ಗೋ ಟು ಕೇಕ್ ವಾಲಾ, ಹ್ಯಾವ್ ಸಮಥಿಂಗ್. ಏನು ಟೆಂಪ್ಟಿಂಗ್ ಅನಿಸ್ತಿಲ್ಲ, ಬೇಡ ನನಗೆ ಎಲ್ಲ ಡ್ರೈ ನಾರ್ಮಲ್ ಕೇಕ್ ತಿನ್ನೋ ಮೂಡಿಲ್ಲ. ಹೋಗಲ್ಲ ಹಂಗಾರೆ, ಬೇಡ ಅನ್ಸುತ್ತೆ ಕಣ. ನೀನು ಹೋಗ್ಬಿಟ್ಟು ಹಂಗಾರೆ. ನಾನು ಇದೇ ರೋಡಲ್ಲಿ ಅನಿಸುತ್ತೆ ಇರೋದು, ನಾಯ್ಕ ಲಕ್ಸು ಎಲ್ಲೋ. ಇಲ್ಲ ಈ ರೋಡಲ್ಲ. ಇಟ್ ಫೀಲ್ಸ್ ನೈಸ್ ಆಯಿತಾ ಟು ಬಿ ಬ್ಯಾಕ್ ಆ್ಯಂಡ್ ದಟ್ ಟು ಬಿ ಇನ್ ಜಯನಗರ ಆಫ್ಟರ್ ಸೋ ಮೆನಿ ಲಾಂಗ್ ಡೇಸ್. ಆ್ಯಂಡ್ ಅದು ಥರ ಕಾಮಾಗೇ ಇರಲಿಲ್ಲ ನನ್ನ ಡೇಸ್. ಇವಾಗಲೇ ಸ್ವಲ್ಪ ಕಾಮ್ ಆ್ಯಂಡ್ ಕೂಲ್ ಇರೋದು. ಆ್ಯಂಡ್ ಹಿಂಗೆ ನಾನು ಆ್ಯಕ್ಚುಲಿ ಒಬ್ಬಳೇ ಕುತ್ಕೊತೀನಿ. ಇಲ್ಲಿ ಸ್ವಲ್ಪ ಹೊತ್ತು ಹೋಗು ಅಂದರೆ ಅವನು ಏನೋ ವಾಕ್ ಮಾಡ್ತಿದ್ದಾನೆ ಅಥವಾ ಅಲ್ಲಿ ಏನೋ ಇದೆ ನೋಡ್ಕೊಂಡು ಬರ್ತೀನಿ ಅಂತ ಹೋದ. ಸೊ ಹಿಂಗೆ ಒಬ್ಬಳೇ ಸುಮ್ಮನೆ ಕುತ್ಕೊಳ್ಳೋಕ್ಕೂ ಇಟ್ಸ್ ಫೀಲಿಂಗ್ ಗುಡ್. ಹಲೋ. ಯಾ ದಿಸ್ ಇಸ್ ಅನುಷಾ. ಹಾಯ್. ಯಾವಾಗ ಯಾವ ಡೇಟ್? ಸಾರಾಯ್ ಅಂತ ಇದೆಯಲ್ಲ, ಇಲ್ಲೇ ಬಂದಿದ್ವಿ ಜಯನಗರ ಸುತ್ತಮುತ್ತ ಇರಲಿ ಅಂತ. ಬಟ್ ಇಲ್ಲಿ ಏನಂದರೆ ಬಫೆ ತೊಗೋಬೇಕು. ಸೊ ಅನ್ಲಿಮಿಟೆಡ್ ಆ ಥರ. ನನಗೆ ಪ್ರೀತಮ್ಗೆ ಲಿಟ್ರಲಿ ವೇಸ್ಟು. ನಾವು ತುಂಬ ತಿನ್ನಲ್ಲ. ವಿಡಿಯೋದಲ್ಲಿ ನೀವು ನೋಡೋಂಗೆ ಹಂಗೆ ಅನಿಸ್ಬೋದು, ಬಟ್ ನಾವು ತುಂಬ ತಿನ್ನಲ್ಲ. ಒಂದು 2-3 ಐಟಮ್ ದಟ್ ವಿಲ್ ಶೇರ್.
ಸೊ ಸುಮ್ಮನೆ ಇಬ್ಬರು ಬಫೆ ತೊಗೊಂಡು, ಅದೇ ಒಂದು ಬಫೆಲಿ ಶೇರ್ ಮಾಡೋಂಗಿಲ್ಲ, ಬಫೆ ಅಂದರೆ ಹಾಗೇನೇ ಅಲ್ಲ. ಸೊ ಇಬ್ಬರು ಬಫೆ ತೊಗೊಂಡು ಅಗೇನ್ ಐ ಡೋಂಟ್ ವಾಂಟ್ ವೇಸ್ಟ್, ಅದಕ್ಕೆ ಇವಾಗ ಬೇರೆ ಕಡೆ ಹೋಗೋಣ ಅಂತ. ಸಾರಾ ಇವತ್ತಿಗೆ ಬೇಡ ಅಂತ, ವಿ ಆರ್ ಆಲ್ರೆಡಿ ಫುಲ್ ಅಂತ ಅನಿಸ್ತಿದೆ. ಅದಕ್ಕೆ ವಿ ಆರ್ ಥಿಂಕಿಂಗ್ ಟು ಗೋ ಫಾರ್ ಸಮ್ ಅದರ್ ಪ್ಲೇಸ್. ಜೆ ಪಿ ನಗರದಲ್ಲಿ ಐ ಥಿಂಕ್ ಫ್ಯಾಟ್ ಔಲ್ಗೆ ಹೋಗೋಣ, ಬಿಕಾಸ್ ಜೆ ಪಿ ನಗರದಲ್ಲಿರೋ ಎಲ್ಲ ಬುಕ್ಸ್ ಕವರ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ಹೋಗಿದ್ದೀವಿ. ಸೊ ಫ್ಯಾಟ್ ಔಲ್ ಒಂದು ಹೋಗಿಲ್ಲ, ಸೊ ಅದು ಒಂದು ಹೋಗೋಣ ಅಂತ. ಆಮೇಲೆ ಇನ್ನೊಂದು ಯಾವುದೋ ಡೆಸರ್ಟ್ ಪ್ಲೇಸ್ ಹುಡುಕಿದ್ದೀನಿ, ಸೊ ಅದೊಂದು ಹೋಗಬೇಕು. ಸೊ ದಟ್ಸ್ ವೈ ವಿ ಆರ್ ನಾಟ್ ವೇಸ್ಟಿಂಗ್ ದ ಟೈಮ್, ವಿ ಆರ್ ಲಿವಿಂಗ್ ದಿಸ್ ಸಾರೈ ಸಮ್ ಅದರ್ ಡೇ, ನಾಟ್ ಫಾರ್ ಟುಡೇ. ಬಿಕಾಸ್ ಬಫೆ ಅನ್ಲಿಮಿಟೆಡ್ ತೊಗೊಂಡು ತಿನ್ನಷ್ಟು ನಮಗಿಲ್ಲ ಇವಾಗ ಆಪಿಟೈಟು. ವಿ ಡಿಸೈಡೆಡ್ ಪಬ್ ಬೇಡ, ಒಳ್ಳೆ ಊಟ ಮಾಡೋಣ ಆಂಧ್ರ ಸ್ಟೈಲ್ ಅಂತ. ವಿ ಕೇಮ್ ಟು ಮಯೂರಿ. ಆಫ್ಟರ್ ಸೋ ಮೆನಿ ಲಾಂಗ್ ಡೇಸ್ ಐ ಆಮ್ ಹ್ಯಾವಿಂಗ್ ಮೈ ಕಾಕ್ಟೇಲ್ಸ್. ಕ್ಯಾಶ್ಯೂ ಇದು ತಿನ್ಬೇಕಂತ ತುಂಬ ಬೈಕೆ ಹೋಗಿತ್ತು ಆರ್ಡರ್ ಮಾಡಿದ್ದು. ಆ್ಯಂಡ್ ಇದೊಂಥರ ಡಿಫ್ರೆಂಟ್ ಇದೆ, ಪಬ್ ಸ್ಟೈಲು, ಕಾಕ್ಟೇಲ್ ಅಲ್ಲ, ಬಟ್ ತಿಂತಾ ಇರೋದು ಬಾಳೆ ಎಲೆಲಿ. ನೈಸ್ ಆ್ಯಂಡ್ ದ ಟೇಸ್ಟ್ ಇಸ್ ಸೋ ಗುಡ್ ಆ್ಯಕ್ಚುಲಿ. You guys, it's next day ಅಂದರೆ early in the morning, like 4:30. ಸೀರಿಯಸ್ ಆಗಿ ಇವತ್ತು ಒಂಥರ ಮೂಡೇ ಇರಲಿಲ್ಲ ಎದ್ದೇಳೋದಕ್ಕೆ. ಐ ವಾಂಟ್ ಟು ಬಿ ಇನ್ ಮೈ ಕ್ಲೈಂಟ್ ಪ್ಲೇಸ್ ಫಾರ್ 5 o'clock, ಬಟ್ ಕ್ಲೈಂಟ್ ಪ್ಲೇಸ್ ಬಂದ್ಬಿಟ್ಟು ಇಲ್ಲೇ RR ನಗರ, ನಮ್ಮ ಮನೆ ತುಂಬ ನಿಯರೇ. ಸೊ ಹಂಗಾಗಿ 4:30ಗೆ ಎದ್ದೆ. ಇಲ್ಲಾಂದರೆ ಟ್ರಾವ್ಲಿಂಗ್ ಒಂದು 10 minutes 15 ಹಾಫ್ ಆನ್ ಅವರ್ ಹಂಗೇನಾರು ಇದ್ದರೆ ಇನ್ನೂ ಬೇಗ ಎದ್ದೇಳಬೇಕು. ಬಟ್ ನಿಜ ಆಗ್ತಾ ಇರಲಿಲ್ಲ, ಅಂದರೆ ಒಂಥರ ಪ್ರಾಪರ್ ಸ್ಲೀಪು ಇಲ್ಲ ನೈಟೆಲ್ಲ. ಸೊ ಇವಾಗ ಒಂಥರ ಎದ್ದೇಳೋಣ ಅನ್ನೋ ಟೈಮ್ಗೆ ನಿದ್ದೆ ಬರ್ತಿತ್ತು, ಆಗ್ತಾ ಇರಲಿಲ್ಲ. ಐ ಥಿಂಕ್ ಯು ಗೈಸ್ ನೋ ಹೌ ಇಟ್ ಫೀಲ್ಸ್ ಅಂತ ಆ ಥರ. ಬಟ್ ಐ ಆಮ್ ಎಕ್ಸೈಟೆಡ್ ಟು ವರ್ಕ್ ಆ್ಯಕ್ಚುಲಿ. ಎಕ್ಸೈಟ್ಮೆಂಟ್ ಇಲ್ಲ ಅಂತಲ್ಲ, ನಿಮ್ಗಳನ್ನೆಲ್ಲ ಮೀಟ್ ಮಾಡೋಕ್ಕೆ, ಮಾತಾಡೋಕ್ಕೆ, ಜೊತೆಗೆ ವರ್ಕ್ ಮಾಡೋಕ್ಕೆ, ದಟ್ ಈಸ್ ದೇರ್. ಬಟ್ ದೆನ್ ಟು ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್. ಸ್ವಲ್ಪ ಎದ್ದೇಳಲ್ಲ, ನನಗೆ ನಾನು ಎಚ್ಚರ ಮಾಡ್ಕೊಳ್ಳೋಣ ಅಂತ ಹಾಟ್ ವಾಟರ್ ಮಾಡಿಕೊಂಡೆ. ಇನ್ನು 4:30, ಸೊ 5 o'clockಗೆ ಕ್ಲೈಂಟ್ ಪ್ಲೇಸಲ್ಲಿದ್ದರೆ ಸಾಕು. I'm checking into this video after a good nap. Makeup came out so well. I'm happy. My client was happy and everyone were like ಚೆನ್ನಾಗಿ ಅನಿಸ್ತಿದೆ ಅಂತ ಹೇಳಿದ್ರು. ಅವ್ರ ಸಿಸ್ಟರ್ ಎಲ್ಲ. I felt happy. ಆ್ಯಂಡ್ ತುಂಬ ಇದರಲ್ಲಿ ನಾನು ವೀಡಿಯೋಸ್ ತೊಗೊಂಡಿಲ್ಲ. ಐ ಮೀನ್ ರೀಲ್ಸ್, ಇನ್ಸ್ಟಾಗ್ರಾಮ್ಗೆ ಏನು ಪೋಸ್ಟ್ ಮಾಡ್ತೀನಿ ಅದ್ರಲ್ಲಿ ವೀಡಿಯೋಸ್ ತೊಗೊಂಡು ಅಲ್ಲಿ ಪಾಪ್ ಮಾಡ್ತೀನಿ. ಇಟ್ ಕೇಮ್ ಔಟ್ ವೆಲ್. ಇಟ್ ವಾಸ್ ಫಾರ್ ಅ ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಅವರು ರೆಡಿ ಆಗಿದ್ದು. ಸೊ ಎಷ್ಟೇ ಆಗ್ತಿಲ್ಲ ಏನೇ ಅಂದರೂ ನನ್ನ ಮೇಕಪ್ ನೋಡೋದಕ್ಕೂ ನಾನು ವರ್ಕಿಗೆ ಹೋದರೆ ತುಂಬ ಪಂಪ್ ಆಗ್ತೀನಿ. ಆ್ಯಂಡ್ ತುಂಬ ನನಗೆ ಐ ವಿಲ್ ವೇಕಪ್ ಆ ಥರ. ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ಅಂತ ಅಂತಿದ್ರು. ಐ ವಿಲ್ ವೇಕಪ್. ಸೊ ಯಾ, ಇಟ್ ಕೇಮ್ ಔಟ್ ವೆಲ್. ಐ ಆಮ್ ಹ್ಯಾಪಿ. ಒಂಥರ ಹಿಂಗೆ ಹೊಟ್ಟೋಯ್ತು ಬೇಗ ಕೆಲಸ ಆಗಿರ್ಬೋದು, ಒಂದು ದಿನ ಕಳೆದಿದ್ದಾಗಿರ್ಬೋದೆಲ್ಲ. ಐ ಥಿಂಕ್ ಈಗ ಆಲ್ರೆಡಿ ಒಂದು ಡೀಪ್ ಸ್ಲೀಪ್, ಯಾಕಂದರೆ 6 ಗಂಟೆಗೆಲ್ಲ ಮುಗ್ದೋಯ್ತಲ್ಲ. ಸೊ ಇವಾಗ ಒಂದು ಡೀಪ್ ಸ್ಲೀಪ್ ತೊಗೊಂಡು ಎದ್ದಿದ್ದೀವಿ. ಈಗ ಹೋಗಿ ತಿಂಡಿ ತಿಂದ್ಬಿಟ್ಟು ಐ ಥಿಂಕ್ ಐ ಲೀವ್ ಫಾರ್ ಮಂಡ್ಯ. ಆ್ಯಕ್ಚುಲಿ ಶರದಿ ಫಂಕ್ಷನ್ ಇಲ್ಲ ಅಂದಿದ್ರೆ ಲಿಟ್ರಲಿ ಆಗ್ತಿರ್ಲಿಲ್ಲ. ಸಂಜೆ ತನಕ ಅಥವಾ ನಾಳೆ ತನಕ ಇದ್ಬಿಟ್ಟು ಹೋಗ್ತಿದ್ದೆ. ಶರದಿ ಫಂಕ್ಷನ್ ಇದೆ, ಐ ಡೋಂಟ್ ವಾಂಟ್ ಮಿಸ್. ಸೊ ಐ ರಿಯಲಿ ವಾಂಟ್ ಗೋ ಆ್ಯಂಡ್ ಅಟೆಂಡ್, ಬಿಕಾಸ್ ನನಗೆ ಒಂದು ರಿಫ್ರೆಶ್ಮೆಂಟ್ ಆಗುತ್ತೆ. ಆ್ಯಂಡ್ ಇಟ್ ವಾಸ್ ಲೈಕ್ ಮೈ ಡ್ರೀಮ್. ನಾನು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ನನ್ನೂ ಭರತನಾಟ್ಯಮ್ಗೆ ಸೇರಿಸಿದ್ರು ನಮ್ಮ ಮನೇಲಿ. ಬಟ್ ಏನು 1 ವರ್ಷ ಕಲ್ತಿದ್ದೀವಿ, ಒಂದು 2 ವರ್ಷ ಅನಿಸುತ್ತೆ. ಸೊ ಆಮೇಲೆ ಬಿಡಿಸ್ಬಿಟ್ರು. ಬಟ್ ನನ್ನ ಡ್ರೀಮ್ ಥರ. ಬಟ್ ಶರದಿ ಡಾನ್ಸ್ ಮಾಡಬೇಕಾ ಸ್ಟೇಜ್ ಮೇಲೆ ಎಲ್ಲ. ಐ ಫೀಲ್ ಸೋ ಮಚ್ ಹ್ಯಾಪಿ. ಆ್ಯಂಡ್ ಶೀಲ್ ಆಲ್ಸೋ ಡೂ ಸೋ ವೆಲ್. ಅವಳು ಜೂನಿಯರ್ ಎಕ್ಸಾಮ್ ಕೂಡ ಮುಗ್ದಿದೆ. ಆಲ್ ದಟ್ ಲೈಕ್ ಐ ವಿಲ್ ಸಪೋರ್ಟ್ ಫಾರ್ ಆಲ್ ದೀಸ್. ಅವಳಿಗೆ ಹೇಳ್ತಾ ಇದ್ದೆ, ನೀನು ಯಾವುದೇ ಕಾರಣಕ್ಕೂ ಭರತನಾಟ್ಯಂ ಬಿಡಲೇ ಬೇಡ, ಯು ಪರ್ಸ್ಯೂ ಟಿಲ್ ದ ಎಂಡ್, ಪ್ರಾಕ್ಟೀಸ್ ಮಾಡ್ತಾನೆ ಇರು ಆ ಥರ ಎಲ್ಲ.
ಸೊ ಹಂಗಾಗಿ ಐ ವಾಂಟ್ ಟು ವಾಚ್ ಆಲ್ ದಟ್. ಆ್ಯಂಡ್ ನೆನ್ನೆ ಏನಾಯ್ತು ಅಂತ ನಾನು ಇಲ್ಲಿ ಬಂದು ಹೇಳಲಿಲ್ಲ ಅಲ್ಲ, ನೆನ್ನೆ ವಿ ವೆಂಟ್ ಟು ಪ್ರೀತಮ್ಸ್ ಕಾಲೇಜ್. ನಾನು ಬರಲ್ಲ, ನಾನು 4th ಬ್ಲಾಕ್ ಎಲ್ಲ ಲೈಕ್ ಓಡಾಡ್ತಾ ಇರ್ತೀನಿ, ಜಯನಗರ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋಡ್ತಾ ಇರ್ತೀನಿ, ಎಷ್ಟೊಂದು ದಿನ ಆಗಿದೆ. ಸೊ ಹೀಲ್ ಗೋ ಆ್ಯಂಡ್ ಅಟೆಂಡ್. ಇಟ್ ವಾಸ್ ಲೈಕ್ ರಿಯೂನಿಯನ್ ಥರನೋ, ಒಂದು ಗೆಟ್ ಟುಗೆದರ್ ಮೀಟ್ ಆ್ಯಂಡ್ ಗ್ರೀಟ್ ಸಮ್ಮಿಟ್ ಥರನೋ ಏನೋ, ಅಂದರೆ ಓಲ್ಡ್ ಸ್ಟೂಡೆಂಟ್ಸು ಆ ಥರ ಏನೇನೋ ಇತ್ತು. ಸೊ ಇಟ್ ವಾಸ್ ಲೈಕ್ ಆ ಥರ. ಬಟ್ ಒಳಗಡೆ ಸುಮ್ಮನೆ ಒಂದ್ಸರಿ ಬಂದು ಹೋಗುವಂಥ, ಬಿಕಾಸ್ ನನಗೂ ಕೆಲವರೇನೋ ಗೊತ್ತಿದ್ರು ಕಾಲೇಜಲ್ಲಿ, ಹಾಗಾಗಿ ಹಿ ಕಾಲ್ಡ್. ಸೊ ಒಳಗಡೆ ಹೋದ ತಕ್ಷಣ 1-2 ಮಿನಿಟ್ಸ್ಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬಿಡ್ತು. ಕೃಷ್ಣೇಗೌಡರು ನಮ್ಮ ಮಂಡ್ಯದಾಗ ಬಂದಿದ್ರು. ಸೊ ಆಬ್ವಿಯಸ್ಲಿ ಐ ಲೈಕ್ ಹಿಮ್, ಆ್ಯಂಡ್ ಸ್ಪೆಷಲಿ ಹಿಸ್ ಸ್ಪೀಚ್, ಓ ಮೈ ಗಾಡ್, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಇಟ್ ವಾಸ್ ಸೋ ಗುಡ್. ಆ್ಯಂಡ್ ಆ ಸ್ಪೀಚಿಗೆ ನಾವು ಸ್ಟಾರ್ಟ್ ಆಗಿಬಿಡ್ತು, ಇಮಿಡಿಯೇಟ್ ಡ್ರ್ಯಾಗ್ ಮಾಡಲಿಲ್ಲ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿಬಿಟ್ರು, ಬಿಕಾಸ್ ಅವರೆಲ್ಲ ಹೋಗಬೇಕಿತ್ತಂತ. ಸೊ ಅವ್ರು ಲಿಟ್ರಲಿ 1 hour ಸ್ಪೀಚ್ ಕೊಟ್ಟರು. 1 hour ಇಟ್ ವಾಸ್ ಲೈಕ್ ಸೋ ಗುಡ್. ಇಟ್ ವಾಸ್ ಸೋ ಗುಡ್. ಯಾರಿಗೂ ಬೋರ್ ಆಗಲಿಲ್ಲ, ಇರಿಟೇಟ್ ಆಗಲಿಲ್ಲ, ಒಂಥರ ಎದ್ದು ಹೋಗ್ಬೇಕಂತ ಅನಿಸ್ಲಿಲ್ಲ, ಇನ್ಕ್ಲೂಡಿಂಗ್ ಈವನ್ ಮೀ ಪ್ರೀತಮ್, ವಿ ವರ್ ಲೈಕ್ ಎಂಗೇಜ್ಡ್. ಸೊ ಆ ಥರ ಆಗೋಯ್ತು ನೆನ್ನೆ. ಸೊ ಅಲ್ಲೇ 1 hour ಮೇಲೆ ಹೊಟ್ಟೋಗ್ತು ಟೈಮು. ಆಮೇಲೆ ವಿ ಥಾಟ್ ವಿಲ್ ಗೋ ಔಟ್, ಅದು ಇದು 2-3 ಕಡೆ ಹೋಗೋಣ ಅಂತ, ಎಷ್ಟೊಂದು ಕಡೆ ಎಲ್ಲ ಹೋಗಿದ್ದೀವಿ ಜಯನಗರ ಹತ್ರ. ಸೊ ಹೋಗೋಕ್ಕೆ ಬೇಡ ಆ ಪ್ಲೇಸ್ ಮತ್ತೆ ಹೋಗೋದು ಬೇಡ ಅಂತ ಅಂದ್ಕೊಂಡು ಕೊನೆಗೆ ಹೆಂಗೆಂಗೋ ಆಗಿ, ಬಟ್ ಇಟ್ ಟೈಮ್ ವೆಲ್ ಸ್ಪೆಂಟ್ ಅಂತಲೂ ಆಯಿತು, ಬಿಕಾಸ್ ಮೀ ಆ್ಯಂಡ್ ಪ್ರೀತಮ್ ವಿ ವರ್ ಟುಗೆದರ್ ಅಲ್ಲ, ಮಾತಾಡಿಕೊಂಡು ಅಟ್ ದ ಎಂಡ್ ಅದೇ ತಾನೇ. ಸೊ ಅದು ಮುಗಿಸ್ಕೊಂಡು ವಿ ಕೇಮ್ ಎಟ್ ದ ನೈಟ್ ಆ್ಯಂಡ್ ದಿಸ್ ಈಸ್ ಎಸ್ಟರ್ಡೇಸ್ ಸ್ಟೋರಿ. ದಟ್ಸ್ ದ ರೀಸನ್ ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅಂದೇನೇನೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಜಯನಗರ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಜೆ ಪಿ ನಗರ ಹೋಗಬೇಕು ಆಲ್ ದ್ಯಾಟ್. ಸೊ 1 hour 2 hours ಅಲ್ಲೇ ಹೋಗ್ಬಿಡ್ತು. How my Sunday breakfast is looking. Oh my god, I can't wait. I'm just super fresh and ready to leave. Sharadhi's function ಹೋಗ್ಲೇಬೇಕು, ಹಾಗಾಗಿ you're done with the Bangalore. I may come after 2 days and ಯಾಕೋ ತುಂಬ ಆಗ್ತಾ ಇರಲಿಲ್ಲ, ಹಂಗಾಗಿ ಪ್ರೀತಮ್ ನನಗೆ ಆಯಿಲ್ ಮಸಾಜ್ ಮಾಡಿಕೊಂಡೆ. ಐ ಬ್ಯಾಡ್ಲಿ ನೀಡೆಡ್. ಸೊ ಎಣ್ಣೆ ಹಾಕ್ಕೊಂಡೆ, ಇವಾಗ ಏರ್ ಆಯಿಲ್ ಹಾಕ್ಕೊಂಡೆ, ಶರದಿ ಫಂಕ್ಷನ್ ಹೋಗ್ತಿದ್ದೀನಿ. ಈಗ ಜಸ್ಟ್ ಊಟ ಆಯಿತು, ಕಪಿಲ್ ಶೋ ನೋಡ್ಕೊಂಡು ಸ್ವಲ್ಪ ಚಿಲ್ ಮಾಡಿದೆ. ನಿಜ ಮೂಡ್ ರಿಫ್ರೆಶ್ ಆಗುತ್ತೆ, ನನಗಂತೂ ತುಂಬಾ ಇಷ್ಟ. ಆ್ಯಂಡ್ ನಾವು ಲಿವ್ ಟು ಮಂಡ್ಯ ಒನ್ಸ್ ಐ ರೀಚ್ ದ ಪ್ಲೇಸ್, ಆ್ಯಂಡ್ ಒನ್ಸ್ ಶರದಿ ಫಂಕ್ಷನ್ ನೋಡ್ಬೇಕಾದ್ರೆ ಹೌ ಶಿ ಈಸ್ ಲುಕಿಂಗ್ ಅಂತ ಐ ಶೋ ಯು ಆಲ್. ಶರದಿಂದೇ ಬಂದಿದ್ದಾಳೆ ಅಲ್ಲಿ, ಕೃಷ್ಣ 3rd one. ಮಹಾಪ್ರಳಯದಿಂದ ಕಲಿಯುಗಾಂತರವರೆಗೂ ಧರ್ಮವನ್ನು ಕಾಯಲು, ಅಧರ್ಮವನ್ನು ಸಂಹರಿಸಲು ಅವತಾರಗೊಳ್ಳುವ ಮಹಾಮಹಿಮೆ ಶ್ರೀ ವಿಷ್ಣುವಿನವರು.
mani pagari mapani mapani sapani mapagari mapani mani pagari mapani mapani sapani mapagari mapani sidani pagari tari tari pamagari mapani sidani pagari tari tari pamagari mapani ಯಾದವ ಕುಲ ಜ್ಯೋತಿಯಾಗಿ ಬೆಳಗರು ಮಥುರಾ ನಗರದಿ ಕೃಷ್ಣನು ಜನಿಸಿ ಭೂತನಾಥಕಾರಿ ಗಿರಿಧಾರಿ ಶಕಟ ಸಂಹಾರಿ ಭೂತನಾಥಕಾರಿ ಗಿರಿಧಾರಿ ಶಕಟ ಸಂಹಾರಿ ಕಾಳಿಂಗನಕನ ಶೋಧಿ ಕಾಳಿಂಗನಕನ ಶೋಧಿ ಮರಾಂಧಕಂ ಸವಿದಾರಿ ಕೌರವಾರಿ ಮರಾಂಧಕಂ ಸವಿದಾರಿ ಕೌರವಾರಿ ಪಾಂಡವ ಪಕ್ಷ ಸಹಕಾರಿ ಪಾಂಡವ ಪಕ್ಷ ಸಹಕಾರಿ ಮುರಾರಿ ಕೃಷ್ಣನ ಗೀತಾಮೃತದಿ ಮುರಾರಿ ಕೃಷ್ಣನ ಗೀತಾಮೃತದಿ ಗೀತ ಅಮೃತದಿ नकांक्षे विजयं कृष्ण न च राज्यं च सुखानि च नकांक्षे विजयं कृष्ण यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् धर्मसंस्थापनार्थाय सम्भवामि युगे युगे सम्भवामि युगे युगे सम्भवामि युगे युगे
ಸಪಾದ ಸೇರುವುದೇ ಪಾವನ ಜಗಜ್ಜನನಿ ಲಘುಮಿತರಿದ ಶ್ರೀಹರಿ ಪಾದ ಸೇರುವುದೇ ಪಾವನ 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 ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ 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 ವಂದೇ ಯು ಗೈಸ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತು ಬೆಳಗ್ಗೆನೇ ನಾವು ಸ್ವಲ್ಪ ಮೈಸೂರು ಹೋಗಬೇಕಿತ್ತು. ನಾನು ನಮ್ಮಮ್ಮ ಪರ್ಸ್ನಲ್ ಕೆಲಸ ಆಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಅಂದರೆ ಡೀಪ್ ಸ್ಲೀಪ್ಗೆ ಹೋಗಿಲ್ಲ, ಸುಮ್ಮನೆ ರೆಸ್ಟ್ ಮಾಡೋ ಥರ ಮಲ್ಕೊಂಡಿದ್ದೆ. ಬಿಕಾಸ್ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್. ಐ ಡೋಂಟ್ ನೋ, ಇವತ್ತು ನಾಳೆ ಎಲ್ಲ ನಾನು ಡಾಕ್ಟರ್ ಹತ್ರನೇ ಹೋಗಿ ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊತಿದ್ದೀನಿ. ಬಿಕಾಸ್
ಇದು ಒಂಥರ ಸರಿ ಹೋಗ್ತಾ ಇಲ್ಲ, ಇದು ಅಲರ್ಜಿನೋ ಇರಿಟೇಷನೋ ಆಲ್ ದಟ್ ಐ ಕಾಂಟ್ ಟೇಕ್ ಇಟ್ ಎನಿಮೋರ್, ಐ ವಾಂಟ್ ಟು ಗೋ ಫಾರ್ ಡಾಕ್ಟರ್ ಆ ಥರ ಅನಿಸುತ್ತಲ್ಲ, ಹಂಗೆ ಅನಿಸ್ಬಿಟ್ಟಿದೆ ನನಗೆ ಹಂಗಾಗಿ. ಆ್ಯಂಡ್ ಎಸ್ಟರ್ಡೇ ಐ ಮೇಡ್ ಇಟ್. ಸೊ ಶರದಿ ಫಂಕ್ಷನ್ಗೆ ಹೋದೆ ಆ್ಯಂಡ್ ನಾನು ಅವಳದು ಕೃಷ್ಣಂದು ಏನು ದಶಾವತಾರ ಇತ್ತು, ಅವಳು ಕೃಷ್ಣನ ಪಾತ್ರ ಹಾಕಿದ್ಲು, ವಿಷ್ಣುದು ದಶಾವತಾರ ಇದ್ದಿದ್ದು. ಸೊ ಅದರಲ್ಲಿ ಅವಳಿಗೂ ಕೃಷ್ಣನ ಪಾತ್ರ. ಸೊ ನಾನು ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೋಡಿರ್ತೀರ ಆಲ್ರೆಡಿ. ಬಿಕಾಸ್ ಐ ಕುಂಟೆಂಟ್ ಕಂಟ್ರೋಲ್. ಸೊ ಇವೊಂದು ಕಾಪಿರೈಟ್ಸ್ ಬಂದರೂ ಪರವಾಗಿಲ್ಲ, ಬಿಕಾಸ್ ಶಿ ಪರ್ಫಾರ್ಮ್ಡ್ ಸೋ ವೆಲ್. ನಾಟ್ ಓನ್ಲಿ ಹರ್, ಆಲ್ ದ ಸ್ಟೂಡೆಂಟ್ಸ್. ದ ಪ್ರೋಗ್ರಾಮ್ ವಾಸ್ ಸೋ ಗುಡ್. ದಿಸ್ ಇಸ್ ನಾಟ್ ಲೈಕ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿರುತ್ತೆ ಅವ್ರ ಪ್ರೋಗ್ರಾಮ್ಸು, ಮಕ್ಕಳದ್ದು ಡಾನ್ಸು, ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ ಚಿಕ್ಕ ಪುಟ್ಟ ಮಕ್ಕಳನ್ನ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಐ ನಾಟ್ ಮಿಸ್ ಎನಿ ಹೌ. ಸೊ ನೆನ್ನೆ ಅಂತೂ ಶರದಿದ್ದು ನೋಡಿದ್ದು, ಇಟ್ ವಾಸ್ ಲೈಕ್ ಅ ಬ್ಲಿಸ್ ಅನ್ನೋ ಥರ ನನಗೆ. ಶಿ ಪರ್ಫಾರ್ಮ್ಡ್ ಸೋ ವೆಲ್. ಲಾಸ್ಟ್ ಥ್ಯಾಂಕ್ ಗಿವಿಂಗ್ ಅಥವಾ ಲಾಸ್ಟ್ ಡಾನ್ಸ್ ಅವಳದು, ಅದು ಚೆನ್ನಾಗಿ ಮಾಡಿದ್ಲು. ಸೊ ಅದು ಪೂರ್ತಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ. ಸೊ ಇದು ದಶಾವತಾರದ ಕೃಷ್ಣಂದಂತೂ ಅಂದರೆ ಕ್ಯಾಮ್ರಾದಲ್ಲಿ, ಈ ಮೊಬೈಲ್ ಅಲ್ವಾ, ಕ್ಯಾಮ್ರಾದಲ್ಲಿ ಹೆಂಗೆ ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ, ಅಫ್ಕೋರ್ಸ್ ಡಿಸ್ಟೆನ್ಸಿಂದ ಎಲ್ಲ. ಬಟ್ ನೋಡೋದಕ್ಕೆ ಇಟ್ ವಾಸ್ ಅ ವಿಜುವಲ್ ಟ್ರೀಟ್. ಇಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಲಿಟ್ರಲಿ ಇಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್. ಮೋರ್ ದೆನ್ ಹಾಫ್ ಆನ್ ಅವರ್, ಐ ಥಿಂಕ್ 35-40 ಮಿನಿಟ್ಸ್ ಇತ್ತು ಅನಿಸುತ್ತೆ ಒಂದು ದಶಾವತಾರ ಅದು ಆ್ಯಕ್ಟು. ಸೊ 40 ಮಿನಿಟ್ಸ್ ಎಲ್ರಿಗೂ ಇಟ್ ವಾಸ್ ಲೈಕ್ ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್. ಇಟ್ ವಾಸ್ ಸೋ ಗುಡ್. ಸೊ ನನಗಂತೂ ಫುಲ್ ಖುಷಿ ಆಯಿತು. ಆ್ಯಂಡ್ ಆಬ್ವಿಯಸ್ಲಿ ನೆನ್ನೆ ಫುಲ್ ತುಂಬ ಸ್ಟ್ರೈನ್ ಟೈರಿಂಗ್ ಫಂಕ್ಷನ್ ಮುಗಿಸಿದಾಳೆ. ಇವತ್ತು ಅವಳು ಸ್ಕೂಲ್ಗೆ ಹೋಗಿಲ್ಲ. ಸೊ ನಾನು ಮಧ್ಯಾಹ್ನ ಬೆಳಗ್ಗೆನೇ ಹೋಗೋಣ ಅವಳನ್ನ ಮಾತಾಡ್ಸೋಣ ಆ ಥರ ಎಲ್ಲ ಅಂದ್ಕೊಂಡಿದ್ದೆ. ಬಟ್ ಐ ಕುಡೆಂಟ್. ಇವಾಗ 4 ಗಂಟೆ ಮೇಲೆ ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಥಿಂಕಿಂಗ್ ಟು ಸರ್ಪ್ರೈಸರ್. ಸೊ ನಾನು ಎಷ್ಟು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡಿದ್ದಾಳೆ ಆಲ್ ದಟ್. ಆ್ಯಂಡ್ ಶಿ ವಾಸ್ ನಾಟ್ ವೆಲ್ ಆ್ಯಕ್ಚುಲಿ. ಗೌರಿ ಗಣೇಶ ಹಬ್ಬ ದಿನ ತುಂಬಾ ಅವಳು ಹುಷಾರಿರಲಿಲ್ಲ. ಸೊ ಹೆಂಗೋ 3 ಡೇಸಲ್ಲಿ ರಿಕವರ್ ಆಗಿ ಅವಳು ಸ್ಟ್ರೆಂತ್ ತೊಗೊಂಡು ಅಗೇನ್ ಹೋಗಿ ಡ್ಯಾನ್ಸ್ ಮಾಡಿದ್ದಲ್ಲ. ಇಟ್ಸ್ ಅ ಗುಡ್ ಥಿಂಗ್ ಆ್ಯಂಡ್ ಐ ಲವ್ಡ್ ಇಟ್. ಅವಳ ಪರ್ಫಾರ್ಮೆನ್ಸ್ ಐ ಲವ್ಡ್ ಇಟ್. ಶಿ ಡನ್ ಸೋ ವೆಲ್. ಎರಡು ಡಾನ್ಸು ಅಷ್ಟೇ ಶಿ ಡನ್ ಸೋ ವೆಲ್. ಸೊ ಅದಕ್ಕೆ ಅವಳ ಗಿವ್ ಹರ್ ಸಮಥಿಂಗ್. ನಂಗೆ ಗೊತ್ತಿರಲಿಲ್ಲ. ಸೊ ನಾನೇನು ತೊಗೊಬಂದಿಲ್ಲ. ನನಗೆ ಹಿಂಗೆ ಅಂದರೆ ಬ್ಯಾಂಗ್ಳೂರಿಂದ ಏನಾದ್ರು ತರ್ತಾ ಇದ್ದೆ. ಸೊ ಅವಳಿಗೆ ಗ್ಲಾನ್ಸ್ ಬೇಕ್ ಹೌಸ್ದೆಲ್ಲ ತುಂಬಾ ಇಷ್ಟ. ಅಯ್ಯೋ ಲಾಸ್ಟ್ ವೀಕ್ ಪ್ರೀತಮ್ ತಂದಿದ್ದ. ಸೊ ಇವಾಗ ಆನ್ ದ ವೇ ಹೋಗ್ತಾ ಅವ್ರ ಮನೆಗೆ ಏನಾರು ಒಂದು ತೊಗೊಂಡು ಹೋಗ್ತೀನಿ. ತಿನ್ನೋದು ಒಂದು ಟ್ರೀಟ್ ಥರ, ಒಂದು ಚಾಕ್ಲೇಟೋ ಏನಾರು ಒಂದು ತೊಗೊಂಡು ಹೋಗ್ತೀನಿ. ಸೊ ನೀವು ನೋಡಿರ್ತೀರ ಅಂತ ಅಂದ್ಕೊತೀನಿ. ನಾನು ಆ್ಯಕ್ಚುಲಿ ವೀಡಿಯೋ ಹಾಕೋದು ಬೇಡ ಅವಳದು ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇಟ್ ವಾಸ್ ಸೋ ಗುಡ್. ಐ ಕುಡೆಂಟ್ ಕಂಟ್ರೋಲ್. ನೀವು ಎಲ್ಲರೂ ನೋಡಲಿ ಅನ್ನೋ ಥರ ನನಗಿತ್ತು. ಬಿಕಾಸ್ ಅವಳದು ಯಾವ ಪರ್ಫಾರ್ಮೆನ್ಸು ನಾನೇನು ಹಾಕಿಲ್ಲ. ಸೊ ಇದು ಜಸ್ಟ್ ಒಂದು 40-45 ಮಿನಿಟ್ಸಲ್ಲಿ ಅವಳದೊಂದು ಏನು ಪಾರ್ಟ್ ಇತ್ತು 6 to 7 ಮಿನಿಟ್ಸ್ ಕೃಷ್ಣಂದು ಅದೊಂದು ಹಾಕಿದ್ದೀನಿ. ಆ್ಯಂಡ್ ಲಾಸ್ಟ್ ಡಾನ್ಸ್ದು ಸ್ವಲ್ಪ ಗ್ಲಿಮ್ಸಮ್ ಥರ ಹಾಕಿದ್ದೀನಿ. ಐ ಹೋಪ್ ಯು ಆಲ್ ಲವ್ಡ್ ಇಟ್. ಬಟ್ ನಂಗೆ ಗೊತ್ತಿಲ್ಲ, ಐ ಕುಡೆಂಟ್ ಕಂಟ್ರೋಲ್ ಮೈ ಸೆಲ್ಫ್. ಐ ಫೆಲ್ಟ್ ಸೋ ಪ್ರೌಡ್ ಆ್ಯಕ್ಚುಲಿ. ಮನೆ ರೋಡಲ್ಲಿ ನಾನು ಬರೋದಕ್ಕೂ ಕಾರ್ನರಲ್ಲೇ ನಿಂತವಳೆ. ನನಗೆ ಶಾಕು. ಏನಂದರೆ ಅಮ್ಮ ಮಗಳು ಜಿಯೋ ಮಾರ್ಟಿಂದೇನೋ ಆರ್ಡ್ರ್ ಮಾಡ್ಕೊಂಡೆ. ನಾನು ಸರ್ಪ್ರೈಸ್ ಮಾಡೋಣ ಅಲ್ಲೇ ಜಿಯೋ ಮಾರ್ಟ್ ಹಿಡ್ದಿದ್ಯಾ ಈಗ. ನಮ್ಮ ಶರದಿ ಫೇವ್ರೇಟು. ಎಲ್ಲಿ ಕೋಲಾರ ಬೇರೆಗೆ ಬಂದಿದ್ದೀವಿ. ಬಟ್ ಅವಳಿಗೆ ನಾನು ಐಸ್ ಕ್ರೀಮ್ ಕೊಡಿಸ್ತಿಲ್ಲ. ಯಾವುದು ನಿನ್ನ ಫೇವ್ರೇಟು? ಕುಕ್ಕಿ ಅವಳ ಫೇವ್ರೇಟ್ ಅಂತೆ. ಆ್ಯಂಡ್ ನಾನು ಡಾರ್ಕ್ ಚಾಕ್ಲೇಟ್ ಏನೋ ಬಿಟ್ಟಿದ್ದಾರೆ ಅಂದ್ಲು. ಐ ಮೀನ್ ಐ ಹ್ಯಾವ್ ದಿಸ್ ಡಾರ್ಕ್ ಚಾಕ್ಲೇಟ್. ಇದೇನೋ ತೊಗೊಂಡಿದ್ಲಂತೆ, ಚೆನ್ನಾಗಿಲ್ವಂತೆ. ಅವಳ ಫೇವ್ರೇಟ್ ಕುಕ್ಕಿ ಅಂತೆ. ಸೊ ಕೊಡ್ಸೋಣ. ಇದೇನಕ್ಕೆ ಗೊತ್ತಾ, ನೆನ್ನೆ ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ. ಯಾವ್ದು ಬೇಕು? ಓಕೆ ತಗೋ. ನಮ್ಮ ಶರದಿ ಇವಾಗ ಇದು ತೊಗೊಂಡ್ಲು, ಡೆತ್ ಬೈ ಚಾಕ್ಲೇಟ್ ಇದಂತೆ. ಅದೇನೋ ಸಾರಿ ಡೆತ್ ಬೈ ಕುಕ್ಕಿ ಕಣವ ಶರದಿ ಇದು. ಅದರಲ್ಲಿ ಇದು ತೊಗೊಂಡಿದ್ದು ನೀನು. ಇದು ಅದರಲ್ಲಿ ಡಾರ್ಕ್ ಚಾಕ್ಲೇಟು. ನಾನು ಇದು ಕ್ಲಾಸಿಕ್ ಹಾಟ್ ಚಾಕ್ಲೇಟ್. ಬಿಕಾಸ್ ಹಾಟ್ ಚಾಕ್ಲೇಟ್ ಸಿಗಲ್ವೇನೋ ಮಂಡ್ಯದಲ್ಲಿ ಅಂತ ಕೇಳ್ತಿದ್ದೆ. ಇವಳು ಹೇಳಿದ್ಲು ಕೋಲಾರ ಬೇರಲ್ಲಿದೆ. ಬಟ್ ಇದನ್ನೇನೋ ಟ್ರೈ ಮಾಡಿದ್ಲಂತೆ, ಚೂರು ಚೆನ್ನಾಗಿರಲಿಲ್ವಂತೆ. ಸೊ ಇದನ್ನು ತೊಗೊಂಡಿದ್ದೀನಿ ನಾನು. ಬ್ಯಾಡ್ ರಿವ್ಯೂ ಕೊಟ್ಟಿದ್ದಾಳಂತೆ ಆಲ್ರೆಡಿ. ಸೊ ಅದಕ್ಕೆ ಈಗ ನಾನು ಅವಳು ಬಂದಿದ್ದೀವಿ. ಅವಳು ನನ್ನ ಪಾರ್ಟ್ನರ್. ಆ್ಯಕ್ಚುಲಿ ನಾನು ಇವಾಗ ಬ್ಲಡ್ ಚೆಕಪ್ಗೆ ಹೋಗಿದ್ನಲ್ಲ, ಪಾಪ ಅದಕ್ಕೂ ಬಂದಿದ್ಲು. ಶಿ ಈಸ್ ಲೈಕ್ ಮೈ ಪಾರ್ಟ್ನರ್. ಎವ್ರಿವೇರ್ ಶೀಲ್ ಬಿ ದೇರ್, ಲೈಕ್ ಪಾರ್ಟ್ನರ್ ಇನ್ ಕ್ರೈಮ್ಸ್ ಥರ. ಫೋಟೋಸ್ ಎಂಥವಳು ಅಲ್ಲಿ ಯಪ್ಪ ಇಂಥವೆಲ್ಲ ಮಾಡು. ಬ್ಲಡ್ ನೋಡ್ತಾ ಇದ್ದಾನೆ. ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಶರದಿ. ಲಾಸ್ಟ್ ತಿಲ್ಲಾನದಲ್ಲಿ ಒಂದು ಸ್ಟೆಪ್ ಮಿಸ್ ಮಾಡಿದೆ. ವಾ ಹೌದಾ? ಓಕೆ ಸರಿ, ಹಂಗಾರೆ ಗುಡ್. ಚೆನ್ನಾಗಿ ಮಾಡಿದೆ, ಅದಕ್ಕೆ ಎತ್ತು ಕೊಡಿಸ್ತಾ ಇರೋದು. ಓಹ್, ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರ್ತಾರೆ ನೀನು ಕೃಷ್ಣಂದು. ಹಾಕಿಲ್ಲ, ಈ ವ್ಲಾಗಲ್ಲಿದೆ ಇನ್ನು. ನಡಿ ಇವಾಗ ಸ್ವಲ್ಪ ಎಂಜಾಯ್ ಮಾಡೋಣ ತಿನ್ಬಿಟ್ಟು.
ನೆನೆ ಪಾಪ ಅವಳು ಸ್ಟ್ರೈನ್ ಆಗಿದ್ದಾಳೆ, ನಾನು ಹುಷಾರಿಲ್ಲದೆ ಒಂಥರ ಸ್ಟ್ರೈನ್ ಆಗಿದ್ದೀನಿ. ನಾನು ಕ್ಲೈಂಟ್ ಮಾಡಿದೆ ನೆನೆ, ನೋಡ್ದಾ? ನೆನೆ ಬೆಳಗ್ಗೆ ವರ್ಕ್ ಮುಗಿಸ್ಕೊಂಡು ನೀನು ಡ್ಯಾನ್ಸ್ಗೋಸ್ಕರ ಬಂದಿದ್ದು ನಾನು. ತಿನ್ನು. ಅಯ್ಯೋ ನಂಗೆ ತುಂಬ ಟೆಂಪ್ಟ್ ಆಗ್ತಿದೆ, ಬಟ್ ಬೇಡ, ಇಲ್ಲ ಇರಲಿ ಬೇಡ, ಫಸ್ಟ್ ನೀನು ತಿನ್ನು, ನಂಗೆ ಯಾಕೋ ಆಗ್ತಾ ಇಲ್ಲ. ಯು ಶುಡ್ ಟೇಕ್ ಕೇರ್ ಬಿಕಾಸ್ ಸೆಪ್ಟೆಂಬರ್ 1 ಇವತ್ತು, ಹಾರ್ಡ್ಲಿ 12 days ಇದೆ ನನ್ನ ಬರ್ಡೇಗೆ. ನಂದೇನೇನೋ ಬರ್ಡೇ ಪ್ಲ್ಯಾನ್ ಇತ್ತು, ಸರಿ ಐ ಡೋಂಟ್ ನೋ, ಐ ಆಮ್ ಓನ್ಲಿ ನಾಟ್ ಫೀಲಿಂಗ್ ಗ್ರೇಟ್ ಅಲ್ಲ, ಅದಕ್ಕೆ. ಹೌದಾ, ಕೊಡ್ತೀಯಾ ಬಿಡು. ಏನು ಚೆನ್ನಾಗಿದೆ ಇದು ಶ್ರುತಿ. ಡೆತ್ ಬೈ ಚಾಕ್ಲೇಟೇ ಚೆನ್ನಾಗಿರುತ್ತಲ್ಲ, ನನಗಂತೂ ಕೊಡಬೇಡ, ಇಷ್ಟ ಆಗಲಿಲ್ಲ. ಅವಳು ಚೆನ್ನಾಗಿದೆಯಂತೆ, ಚಾಕ್ಲೇಟ್ ಒಂದು ಚೆನ್ನಾಗಿ ಬಂದುಬಿಟ್ರೆ ಸಾಕು. ಬಂತು ಹಂಗಾರೆ ಸ್ಪೂನಲ್ಲಿ ಸ್ವಲ್ಪ ತಗೊಳ್ತೀನಿ ಕೊಡು. ಯಾಕೆ ಬಿಸಿ ಕುಡ್ಬಿಟ್ಟು ಆಮೇಲೆ ನಾಲ್ಗೆ ತುಟಿ ಸುಟ್ಟ ಮೇಲೆ ಯಾಕೆ. ದಿಸ್ ಈಸ್ ನೈಸ್, ಚೆನ್ನಾಗಿದೆಯಾ? ಸ್ವಲ್ಪ ಸ್ಟ್ರಾಂಗ್ ಆಯಿತು, ಲೈಟ್ ಅಂತ ಹೇಳಿದೆ ಅವ್ರಿಗೆ. ಕಹಿ ಆಯಿತು ಶರ್ದಿ. ನಾವು ಇವಾಗ ಏನು ತಿಂದ್ವಿ ಅದು 2 to 450 rupees. ನನಗಂತೂ ವರ್ತಿದೆ ಅಂತ ಅನಿಸ್ಲಿಲ್ಲ. ನಮ್ಮ ಶರದಿಗೆ ಇಷ್ಟ ಆಯ್ತೇನೋ, ಅದೇನೋ ಕುಕ್ಕಿ ಮತ್ತು ಇದು ಏನು ಚೆನ್ನಾಗಿಲ್ಲ, ವರ್ತಿಲ್ಲ. ಅವಳಿಗೆ ಇಷ್ಟ ಆಯ್ತಂತೆ. ನಂದು ಹಾಟ್ ಚಾಕ್ಲೇಟು ಅಷ್ಟರಲ್ಲೇ 2 ಸರಿ ಅಂದರೆ 1 ಸರಿ ಚೇಂಜ್ ಮಾಡಿಕೊಂಡೆ. ಇನ್ನೊಂದು ಸರಿ ಮತ್ತೆ ಯಾರು ಕೇಳ್ತಾರೆ ಬಿಡು ಕುಡ್ಕೊಳ್ಳೋಣ ಅಂತ ಸ್ವಲ್ಪ ಕುಡ್ಕೊಂಡಿದ್ದಷ್ಟೇ. ನಾಟ್ ಗುಡ್. ಯಾಕೆ ಇವಾಗ ಇತ್ತೀಚೆಗೆ ಬರೀ ಫ್ಲಾಪೇ ಆಗ್ತಿದೆ. ನಾನು ಎಲ್ಲೇ ಹೋಗಿ ಏನೇ ಆಸೆ ಪಟ್ಟಿದ್ರೆ ಏನೋ ಒಂದು ಟ್ರೈ ಮಾಡಿದ್ರೆ. ಇವಾಗ ಶರದಿ ಹೇಳ್ತಿದ್ದಾಳೆ ಬಂದಿಗೌಡ ಲೇಔಟ್ಗೆ ಹೋಗೋಣ, ಗಣಪತಿ ನೋಡ್ಕೊಂಡು ಹೋಗೋಣ ಅಂತ. ಗಣಪತಿ ಹಬ್ಬ ಆಗಿ 1 week ಇನ್ನೂ ಇಟ್ಟಿರ್ತಾರ ಗೊತ್ತಿಲ್ಲ, ನಾಟ್ ಶ್ಯೂರ್, ಬಟ್ ಹೋಗೋಣ ಅಂತಿದ್ದಾಳೆ. ಸೊ ಒಂದು ಸರಿ ಹೋಗ್ತೀವಿ ಈಗ. ಶರದಿ ಗೆಸ್ಸಿಂಗ್ ವರ್ಕ್ ಆಯಿತು, ಕರೆಕ್ಟು. ಇನ್ನೂ ಇದೆ ಅಂದರೆ ನಾನಿಲ್ಲ ಅಂದ್ಕೊಂಡೆ. ಏನೇ ಚಿಕ್ಕಿ ಅಂತ ಹಾಕಿ ತೋರಿಸಿದ್ರು, ಏನೇ ಡವ್ ಮಾಡಿದ್ರು ಶರದಿ, ನಾನು ನಿನಗೆ ಕೊಡಲ್ಲ. ಇದು ಆ್ಯಕ್ಚುಲಿ ಸಿನ್ಸ್ ಅದೆಷ್ಟೋ ವರ್ಷದಿಂದ ಅಲ್ಲಿ ಬಿದ್ದಿದೆ. ನನಗೆ ಪ್ರೀತಮ್ ಆ್ಯಕ್ಚುಲಿ ಕೊಡ್ಸಿದ್ದು, ಸರ್ಪ್ರೈಸ್ ಮಾಡಿದ್ದಿದ್ದು ಆಯಿತಾ. ಇವಾಗ ಇವಳು ಎಷ್ಟೇ ಹಾಕ್ಕೊಂಡು ಚಿಕ್ಕಿ ಅಂತೆಲ್ಲ ತೋರಿಸಿ ಡವ್ ಮಾಡಿದ್ರು ನಾನು ಕೊಡೋಲ್ಲ. ಅದು ಅಲ್ಲೇ ಬಿದ್ದಿದೆ, ನಾನು ಯೂಸೇ ಮಾಡಿಲ್ಲ. ಐ ಥಿಂಕ್ ಮೋರ್ ದೆನ್ 5 years ಆಗಿರ್ಬೋದು ಅದು ತೊಗೊಂಡು. ವಿ ಆರ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ವೀಕೆಂಡ್ ವ್ಲಾಗ್ ಥರ, ಬಟ್ ಮೋಸ್ಟ್ ಆಫ್ ದ ವಿಡಿಯೋ ಶರದಿನೇ ಕ್ಯಾಪ್ಚರ್ ಮಾಡಿದ್ಲು, ಅವಳು ಡ್ಯಾನ್ಸ್ ಪರ್ಫಾರ್ಮೆನ್ಸು. ಸೊ ಯಾ, I'm gonna end this video here itself. If you like this video, please give a big thumbs up, like the video, share the video, and subscribe to my channel. Until we meet next time, love you guys, miss you, take care, bye.